ಮೇಷರಾಶಿಯವರಿಗೆ ನಿಮ್ಮ ಬಗ್ಗೆ ನಿಮ್ಮ ಮನೆಯವರಿಗೆ ಧನಾತ್ಮಕವಾದಂತಹ ಅಥವಾ ಒಳ್ಳೆಯ ಅಭಿಪ್ರಾಯಗಳು ಇರುವುದಿಲ್ಲ. ನಿಮ್ಮ ಬಗ್ಗೆನೇ ಋಣಾತ್ಮಕವಾದಂತಹ ಅಭಿಪ್ರಾಯಗಳು, ಆ ಮನುಷ್ಯನನ್ನು ನಂಬಿಕೊಂಡ್ರೆ ಕೆಲಸ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಮನೆಯವರಿಂದಲೇ ಬರುವಂಥದ್ದಾಗತ್ತೆ. ನಿಮಗಿರ್ತಕ್ಕಂತಹ ಅನುಕೂಲಗಳನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಅವಕಾಶವನ್ನು ಮಾಡಿಕೊಂಡು, ಸಮಯವನ್ನು ಮಾಡಿಕೊಂಡು ಧ್ಯಾನದ ಮೊರೆ ಹೋಗಿ ಯೋಗವನ್ನು ಮಾಡಿ ಆಲಸ್ಯವನ್ನು ದೂರ ಮಾಡಿಕೊಳ್ಳಿ. ಕೆಲಸದ ಒತ್ತಡಗಳು ನಿಮಗೆ ಒಂದಷ್ಟು ನಿರಾಸೆಯನ್ನು ಉಂಟು ಮಾಡ್ತಕ್ಕಂಥದ್ದಿದೆ. ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳನ್ನು, ಸಿದ್ಧ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಇದನ್ನು ಪಾಲಿಸಬೇಕಾದಂಥದ್ದು. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಆದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುವಂಥದ್ದಿದೆ. ಕುಲದೇವತಾ ಸ್ಮರಣೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ತೀರಿ. ತಾಳ್ಮೆ ಇರಬೇಕು. ಜಗಳವನ್ನು ಮಾಡೋದೇ ಒಂದು ಪರಿಹಾರ ಅಂತ ಹೇಳಿ ಅಲ್ಲ, ನಾನು ಜಗಳ ಮಾಡಿ ಗೆದ್ದುಬಿಟ್ಟೆ ಅಂತ ಹೇಳಿಕೊಳ್ಳುವಂಥದ್ದಲ್ಲ. ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿದರೆ, ಒಂದು ಕ್ಷಣ ಯೋಚನೆ ಮಾಡಿದರೆ ಜಗಳ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಇರೋದಿಲ್ಲ ಅಂತ ಅರ್ಥ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಯಾವಾಗ ಮನಸ್ಸು ಕೆಡುತ್ತೆ ಆಗ ಮನೆಯಲ್ಲೂ ಕೂಡ ಸರಿಯಾದಂತಹ ವಾತಾವರಣ ಇರೋದಿಲ್ಲ. ನಿಮ್ಮ ಮನಸ್ಸಿನ ಚಂಚಲತೆಯನ್ನು ನಿಗ್ರಹ ಮಾಡಬೇಕು. ಸರಿತಪ್ಪುಗಳ ವಿವೇಚನೆ ನಿಮಗೆ ಬರಬೇಕು ಅನ್ನುವಂಥದ್ದು. ಕಾರ್ಯಕ್ಷೇತ್ರ, ಸಾಮಾಜಿಕ ಸ್ಥಳ, ಹಾಗೆ ಯಾರು ನಿಮ್ಮ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಟುಕೊಂಡಿರ್ತಾರೆ ಅವರ ಮುಂದೆ ನೀವು ಬಹಳ ಚಿಕ್ಕವರಾಗ್ಬಿಡ್ತೀರಿ. ನಿಮ್ಮ ವರ್ತನೆ ಅಥವಾ ನಿಮ್ಮ ಮಾತುಗಳು ಇವೆಲ್ಲವೂ ಕೂಡ ಅದಕ್ಕೆ ಕಾರಣವಾಗ್ತಕ್ಕಂಥದ್ದಿದೆ. ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಇದರಿಂದ ನಿಮ್ಮಲ್ಲಿರ್ತಕ್ಕಂತಹ ಮಾನಸಿಕವಾದಂತಹ ಒಂದು ಅಸ್ಥಿರತೆ ದೂರವಾಗಲಿ. ಸರಿತಪ್ಪುಗಳ ಬಗ್ಗೆ ಒಂದು ವಿವೇಚನೆ ನಿಮಗೆ ಮೂಡಲಿ. ಶುಭವಾಗಿ. ಮಿಥುನ ರಾಶಿ, ಮುಖ್ಯ ಕೆಲಸಗಳ ಬಗ್ಗೆ ಬೇಜವಾಬ್ದಾರಿಯನ್ನು ತೋರಿಸ್ತೀರಿ. ಯಾವ ಕೆಲಸವನ್ನು ಈಗ ಮಾಡಿ ಮುಗಿಸ್ಬೇಕೋ, ಯಾಕೆ ಕೆಲಸ ಆಗಲೇಬೇಕೋ ಅಂತಹ ಕೆಲಸದ ಬಗ್ಗೆ ನಿಮಗೆ ಆಸಕ್ತಿ ಇರೋದಿಲ್ಲ. ನಿಮ್ಮಿಂದ ಬೇರೆಯವರಿಗೆ ಒಂದಷ್ಟು ಸಹಾಯವಾಗತ್ತೆ ನಿಜ, ಆದರೆ ನಿಮ್ಮ ವ್ಯವಸ್ಥೆಯೇ ಸರಿಯಾಗಿ ಇಲ್ಲದೇ ಇರುವಾಗ ಅದನ್ನು ಗಮನಿಸಬೇಕು. ಅವಕಾಶ, ಅನುಕೂಲ ಇವೆಲ್ಲವೂ ಕೂಡ ಕೈ ತಪ್ಪಿ ಹೋಗುತ್ತೆ. ಕಾರಣ ನಿಮ್ಮ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ವ್ಯವಸ್ಥಿತವಾದಂತಹ ರೂಪುರೇಷೆ ಇಲ್ಲದೆ ಇರತಕ್ಕಂತಹ ಕೆಲಸಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಮಕ್ಕಳಿಂದ, ಚಿಕ್ಕವರಿಂದ ಬೆಂಬಲವನ್ನು, ಪ್ರೋತ್ಸಾಹವನ್ನು ನೀವು ಪಡ್ಕೊಳ್ಬಹುದು. ಅದೆಲ್ಲದಕ್ಕೂ ಅವಕಾಶ ಇದೆ, ಆದರೆ ಸರಿಯಾದಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ನೀವು ನಿಮ್ಮನ್ನೇ ಮರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಪಿತ್ರಾರ್ಜಿತವಾದಂತಹ ಆಸ್ತಿಯಿಂದ ಹಣ ಬರ್ತಕ್ಕಂಥದ್ದು ಅಥವಾ ಪಿತ್ರಾರ್ಜಿತವಾದಂತಹ ಹಣವೇ ನಿಮಗೆ ಸಿಕ್ಕುವಂಥದ್ದು, ದ್ರವ್ಯಲಾಭವಾಗ್ತಕ್ಕಂತಹ ಯೋಗ ಈ ದಿವಸ ಇದೆ. ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂತಹ ಶಿಸ್ತೇನಿದೆ ಅದನ್ನು ಬೇರೆಯವರಿಗೆ ಬಲವಂತವಾಗಿ ಹಾಕಬೇಡಿ. ಆ ರೀತಿಯಲ್ಲೇ ಇರಬೇಕು ಅನ್ನುವಂಥದ್ದನ್ನು ಬೇರೆಯವರಿಗೆ ಹೇಳಬೇಡಿ. ನಿಮ್ಮ ಮಾತು, ನಡೆ, ನುಡಿ ಇವೆಲ್ಲವೂ ಕೂಡ ಬಹಳ ವಿನಯವಾಗಿರಲಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಯಾವಾಗ ಆ ವಿಧೇಯತೆ, ವಿನಯ ಅಂತಕ್ಕಂಥದ್ದು ಇರೋದಿಲ್ಲ, ಆಗ ಮಾತಿಗೆ, ನಿಮ್ಮ ಸ್ಥಾನಕ್ಕೆ ಯಾವುದಕ್ಕೂ ಕೂಡ ಬೆಲೆ ಅನ್ನುವಂಥದ್ದು ಇರೋದಿಲ್ಲ. ವ್ಯಾಪಾರದಾರರಿಗೆ ಹೆಚ್ಚಿನ ಲಾಭಕ್ಕೆ ಅವಕಾಶ ಇರುವಂಥದ್ದು. ಸ್ಥಿರಾಸ್ತಿಯನ್ನು ಖರೀದಿ ಮಾಡ್ತಕ್ಕಂತಹ ಯೋಗವೂ ಕೂಡ ಸೂಚ್ಯವಾಗಿ ಕಾಣ್ತಾ ಇದೆ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಭಾಗವಹಿಸ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಿ, ಕಿರಿಯರಿಗೆ ಮಾದರಿಯಾಗಿ ಅನ್ನುವಂಥದ್ದು. ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂತಹ ಸೂಚನೆ. ಶರೀರದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ನೋವು ಪ್ರಾರಂಭ ಆಗಬಹುದು. ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗುವಂಥದ್ದು. ದೂರಿನ ಪ್ರಯಾಣ ಏನಾದರೂ ಇದ್ದರೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಹಳೆಯ ಸಾಲ ಅಥವಾ ಬಾಕಿ ಏನಾದರೂ ಬರೋದಿದ್ದರೆ
ನಿಮಗೆ ತೊಂದರೆಯಾಗ್ತಕ್ಕಂಥದ್ದು, ಅವಮಾನವಾಗ್ತಕ್ಕಂಥದ್ದಿದೆ. ನಿಮ್ಮ ಹತ್ರನೇ ಹಣವನ್ನು ಪಡ್ಕೊಂಡು ನಿಮಗೆ ನಿಷ್ಠುರವನ್ನು, ಬೈಗುಳವನ್ನು ಮಾಡುವಂಥವರು ಇರ್ತಾರೆ. ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ನೀಡಬೇಡಿ, ಅದನ್ನು ಈಡೇರಿಸುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ತುಂಬ ಆಲಸ್ಯ, ಸೋಮಾರಿತನ ಅಥವಾ ವಿಶ್ರಾಂತಿ ಬೇಕೇ ಬೇಕು ಅಂತ ಹೇಳಿ ಶಾರೀರಿಕವಾಗಿ ಅನ್ನಿಸ್ತಕ್ಕಂತಹ ದಿವಸವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಧಾರ್ಮಿಕ ವಿಚಾರಗಳಲ್ಲಿ, ಧಾರ್ಮಿಕ ಕೈಂಕರ್ಯಗಳಲ್ಲಿ ಒಂದಷ್ಟು ಆಸಕ್ತಿ ಮೂಡುವಂಥದ್ದಾಗುತ್ತೆ. ಸಮಾಜದಲ್ಲಿ ಗೌರವ, ಪ್ರಶಸ್ತಿ ಇತ್ಯಾದಿಗಳನ್ನು ಪಡ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಇದು. ಹಾಗಾಗಿ ನಿಮ್ಮ ಆಲೋಚನೆಗಳೇನಿರುತ್ತೆ ಅದಕ್ಕನುಗುಣವಾಗಿ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ. ಹಳೆಯ ಆಸೆಗಳು ನಿಮಗೆ ಈಡೇರ್ತಕ್ಕಂಥದ್ದು. ನಿಮ್ಮ ಕುಲದೇವತಾ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲ ಕೆಲಸಗಳಿಗೆ ಪುಷ್ಟಿ ಸಿಕ್ಕಲಿ. ಶುಭವಾಗಿ. ತುಲಾರಾಶಿ ಧಾರ್ಮಿಕ ಕೆಲಸಗಳ ಬಗ್ಗೆ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಆಲೋಚನೆಯನ್ನು ಮಾಡಿ. ಈ ಕೆಲಸವನ್ನು ನಾನು ಮಾಡಿ ಮುಗಿಸಬಹುದಾ, ಆ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ನನಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸಂಕಲ್ಪ, ಹರಕೆ ಇತ್ಯಾದಿಗಳನ್ನು ತೀರಿಸೋದಕ್ಕೆ ಅಥವಾ ಅನುಷ್ಠಾನಕ್ಕೆ ತರೋದಕ್ಕೆ ಸರಿಯಾದಂತಹ ಸಮಯ ಇದು. ಆದರೆ ಅದಕ್ಕೆ ಅನುಕೂಲ ಆಗತ್ತಾ ಅನ್ನುವಂತಹ ಯೋಚನೆ ನಿಮಗೆ ಪೂರ್ವಭಾವಿಯಾಗಿ ಬರಬೇಕು. ಕೇವಲ ಬಾಯಿ ಮಾತಿನಲ್ಲಿ ಅದನ್ನೆಲ್ಲ ಹೇಳಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಪೂರ್ವ ಸಿದ್ಧತೆಗಳು ಅಂತಕ್ಕಂಥದ್ದು ಸರಿಯಾಗಿರಬೇಕು. ಬಹಳ ಯೋಚನೆ ಮಾಡಿದರೂ ಕೂಡ ನೀವು ಯಾವುದೋ ಒಂದು ಕೆಲಸಕ್ಕೆ ಅನನುಕೂಲವನ್ನು ಮಾಡಿಕೊಳ್ತೀರಿ. ಹಾಗಾಗಿ ಅದರ ಬಗ್ಗೆ ಸರಿಯಾದ ಚಿಂತನೆಗಳಿರಲಿ. ಜನ ನಿಮ್ಮ ಮಾತನ್ನು ತಪ್ಪಾಗಿ ತಿಳಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಮಿತವಾಗಿ ಮಾತನ್ನು ಆಡಿ ಎನ್ನುವಂಥದ್ದು. ಸಂಬಂಧಿಕರು, ಸ್ನೇಹಿತರು ಹಣವನ್ನು ಅಥವಾ ವಸ್ತುವನ್ನು ಸಾಲವಾಗಿ ಕೇಳಬಹುದು. ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬುದಾಗಿ 28 ಬಾರಿ ಪಠನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಾಧನೆಗೆ ಅವಕಾಶಗಳಾಗತ್ತೆ. ತುಂಬ ಅಗತ್ಯ ಇದ್ದರೆ ಮಾತ್ರ ರಾಹುಕಾಲವನ್ನು ಕಳೆದುಕೊಂಡು ನಂತರದಲ್ಲಿ ಪ್ರಯಾಣವನ್ನು ಮಾಡಿ ಎನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಿಗೆ ಶುಭವಾದಂತಹ ಸಮಯ. ಹಣಕಾಸಿನ ವ್ಯವಹಾರಗಳೇ ಏನೇ ಇದ್ದರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ನೀವು ಅದನ್ನು ಮಾಡಿ ಅನ್ನುವಂಥದ್ದು ಸಲಹೆ. ಸಂಗಾತಿಯ ಜೊತೆಗಿದ್ದಂತಹ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು, ಸ್ವಲ್ಪ ಕಡಿಮೆ ಆಗುವಂತಹ ಅವಕಾಶ ಇರುತ್ತೆ. ಹೊಸ ಸ್ನೇಹಿತರು ಸಿಗಬಹುದು. ಅವರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರಬಹುದು. ಪ್ರಯಾಣದ ವಿಚಾರ ಏನಾದರೂ ಇದ್ದರೆ ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಆಗಲೇ ಹೇಳಿದಾಗೆ ತುಂಬ ಅನಿವಾರ್ಯ ಇದ್ದರೆ ರಾಹುಕಾಲವನ್ನು ಕಳಕೊಂಡು ನೀವು ಪ್ರಯಾಣವನ್ನು ಮಾಡಬಹುದು ಅನ್ನುವಂಥದ್ದು. ಅದು ಅನಿವಾರ್ಯದ ಪಕ್ಷದಲ್ಲಿ ಮಾತ್ರ ಅದನ್ನು ಗಮನಿಸಬೇಕಾಗತ್ತೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ ವಾಹನ ಚಾಲನೆಯಿಂದ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ದರಿಂದ ಅನಿವಾರ್ಯವನ್ನು ಬಿಟ್ಟರೆ ವಾಹನ ಚಾಲನೆಗೆ ಹೋಗಬೇಡಿ ಅನ್ನುವಂಥದ್ದು ಮುಖ್ಯ. ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ನಿರೀಕ್ಷೆಯೋ ಲಾಭದ ಒಂದು ಅಪೇಕ್ಷೆಯು ಏನೇ ಇದ್ದರೂ ಕೂಡ ಅದು ಅನುಕೂಲಕ್ಕೆ ಬರದೇ ಇರತಕ್ಕಂತಹದ್ದು. ಮಾನಸಿಕವಾಗಿ ಬೇಸರ, ಅಸಮಾಧಾನ ಹೆಚ್ಚಾಗುವಂತಹ ಸಾಧ್ಯತೆ ಇವೆಲ್ಲ ಇರುತ್ತೆ. ಪ್ರಮುಖವಾದಂತಹ ಉಪಕರಣವಾಗಲಿ ಅಥವಾ ವಾಹನಕ್ಕಾಗಲಿ ಹಾನಿಯಾಗುವಂತಹ ಸಂಭವ. ಅದರಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಬೇಸರ ಅಂತಕ್ಕಂಥದ್ದಾಗುತ್ತೆ, ನೋವಾಗುತ್ತೆ, ಹಣ ಖರ್ಚಾಗುತ್ತೆ. ಇದೆಲ್ಲವನ್ನು ತಾಳ್ಮೆಯಿಂದ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬ ಪ್ರಾರ್ಥನೆಯನ್ನು 8 ಬಾರಿ ಹೇಳಿಕೊಳ್ಳಿ. ಇರತಕ್ಕಂತಹ ಆಪತ್ತುಗಳು ದೂರವಾಗಲಿ. ಎಲ್ಲವೂ ಕೂಡ ನಿಮಗೆ ಶುಭವನ್ನು ಸೂಚಿಸ್ತಕ್ಕಂತಹ ಸಂದರ್ಭಗಳು ಬರಲಿ. ಶುಭವಾಗಿ. ಮಕರ ರಾಶಿ ಈ ದಿವಸ ಕೋಪ ಹೆಚ್ಚಾಗುವಂತಹ ದಿವಸ. ಯಾವ ಒಂದು ವಿಚಾರಕ್ಕೆ ಬಂದರೂ, ಯಾರು ಮಾತಾಡಿಸಿದರೂ ಕೂಡ ಏನೋ ಸಿಡಿಮಿಡಿಯಿಂದ ವರ್ತಿಸ್ತಕ್ಕಂಥದ್ದಾಗತ್ತೆ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ನಿಮ್ಮ ಕೋಪವನ್ನು ಸ್ನೇಹಿತರ ಮೇಲೆ, ಮನೆಯವರ ಮೇಲೆ ತೀರಿಸ್ಕೊಳ್ಬಾರ್ದು.
ಅವರಿಂದ ಏನಾದರೂ ನಿಷ್ಠುರವಾಯಿತು, ಅವರಿಂದ ದೂರವಾಗಿಬಿಟ್ರಿ ಅಂತಂದರೆ ಅದು ದ್ವೇಷವಾಗಿ ಪರಿಣಮಿಸುತ್ತೆ. ಕಾಲಿನ ಭಾಗದಲ್ಲಿ ನೋವು ಕಾಣಬಹುದು. ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂತಹ ನಡವಳಿಕೆ ಇರಬೇಕು. ಇಲ್ಲದೇ ಇದ್ದರೆ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ, ವಿಘ್ನ ಇವೆಲ್ಲವನ್ನು ನೋಡಬೇಕಾದಂಥದ್ದು. ಹವಾಮಾನ ಬದಲಾವಣೆಯಿಂದ ಏನು ತಲೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ, ಮೈಗ್ರೇನ್ ಅಥವಾ ತಲೆನೋವು ಅನ್ನುವಂಥದ್ದು ನಿಮ್ಮನ್ನು ಕಾಡಬಹುದು ಅಂತ ಅರ್ಥ. ಅಧ್ಯಯನ, ಧ್ಯಾನ ಇತ್ಯಾದಿಗಳಿಗೆ ನಿಮ್ಮ ಶರೀರ ನಿಮಗೆ ಅವಕಾಶವನ್ನು, ಅನುಮತಿಯನ್ನು ಮಾಡಿಕೊಡೋದಿಲ್ಲ. ಆ ರೀತಿ ಅನುಕೂಲಗಳು ಆಗದೇ ಇದ್ದಾಗ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಹೋಗುತ್ತೆ. ಪ್ರೇಮಿಗಳು ತುಂಬ ಉತ್ಸುಕತೆಯಿಂದ ಇರತಕ್ಕಂತಹ ದಿವಸ. ನಮ್ಮ ಎಲ್ಲ ಕೆಲಸಗಳು, ಆಸೆಗಳು, ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಹೆಚ್ಚು ಇರುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ಬಲವಂತವಾಗಿ ಆದರೂ ಕೂಡ ಅಭ್ಯಾಸವನ್ನು ಮಾಡಲೇಬೇಕು. ನಿಮಗಿಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಓದಲೇಬೇಕು ಅನ್ನುವಂಥದ್ದಿರುತ್ತೆ. ವಿಶೇಷವಾಗಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ವಂತ ಕೆಲಸಗಳೇನಾದರೂ ಇದ್ದರೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಈ ದಿವಸ ಆದಷ್ಟು ಬೇಗ ಕೆಲಸಗಳನ್ನು ಪೂರೈಸಿಕೊಳ್ಳಿ ಎನ್ನುವಂಥದ್ದು. ಮನೆಗೆ ತತ್ಕ್ಷಣದಲ್ಲಿ ಯಾವುದೇ ರೀತಿಯ ಪೂರ್ವಭಾವಿಯ ಸೂಚನೆಗಳಿಲ್ಲದೆ ವಿದ್ಯಾರ್ಥಿಗಳು ಅಥವಾ ಅತಿಥಿಗಳು ಆಗಮಿಸ್ಬೋದು. ಅವರ ಸಹಾಯಕ್ಕೆ, ಅವರ ಅಪೇಕ್ಷೆಗೆ ಅನುಗುಣವಾಗಿ ನೀವು ಒಂದಷ್ಟು ನಿಮ್ಮ ಕೆಲಸಗಳನ್ನು ದೂರ ಮಾಡಿ ಅವರಿಗೆ ಸಹಾಯವನ್ನು ಮಾಡಬೇಕಾಗತ್ತೆ. ಮೇಲಧಿಕಾರಿಗಳಿಂದ ಉದ್ಯೋಗಗಳಿಗೆ, ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ಒತ್ತಡ ಇರೋದಿಲ್ಲ. ನೀವು ಇವತ್ತು ಆದಷ್ಟು ಬಹಳ ವಿರಾಮವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅಂತ ಅರ್ಥ. ನಿಮ್ಮ ಜವಾಬ್ದಾರಿಗಳಿಗೆ ಮಾತ್ರ ಬದ್ಧರಾಗಿರಬೇಕು. ಆಗ ನಿಮ್ಮ ಗೌರವ ಹಾಗೆ ಉಳಿಯುತ್ತೆ. ಇಲ್ಲದೇ ಇದ್ದರೆ ತೊಂದರೆ ಆಗಬಹುದು. ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ, ಅದನ್ನು ಪಡ್ಕೊಳ್ಳಿ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷವಾದಂತಹ ಸಮಯವನ್ನು ಕಳೀತೀರಿ. ಇದೆಲ್ಲವೂ ಕೂಡ ನಿಮಗೆ ಯೋಗ ಅಂತಲೇ ಹೇಳಬೇಕಾಗತ್ತೆ. ಶ್ರೀಮದ್ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.